ಒಂದು ಪ್ರಶ್ನೆ ಕೇಳ್ತೀನಿ, ಸಿಟ್ಟು ಮಾಡ್ಕೊಳ್ಬೇಡಿ. ನೀವು ಸ್ನಾನ ಮಾಡದೆ ಎಷ್ಟು ಸಮಯ ಆಯಿತು? ಎಷ್ಟು ದಿವಸ ಆಯಿತು, ಅಥವಾ ತಿಂಗಳಾಯಿತು, ಅಥವಾ ವರ್ಷ ಆಯಿತು? ದೇಹಕ್ಕಲ್ಲ, ಮನಸ್ಸಿಗೆ ಸ್ನಾನ ಮಾಡಿ ಎಷ್ಟು ಸಮಯ ಆಯಿತು ಅಂತ ಕೇಳಿದ್ದು ನಾನು. ನಮ್ಮ ಶಾಸ್ತ್ರಗಳು ಹೇಳ್ತದೆ, ಮನಸ್ಸು ಈ ದೇಹಕ್ಕೆ ಕೂಡ ಕಾರಕ. ಈ ದೇಹ ನಮಗೆ ಸಿಗಲಿಕ್ಕೆ ಕಾರಣ ಕೂಡ ಮನಸ್ಸು. ಅದು ಹೇಗೆ ಅಂತ ಇನ್ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೇನೆ. ಆದರೆ ನಮಗೆ ಈಗ ಮುಖ್ಯವಾದ ವಿಷಯ ಏನು ಅಂತ ಕೇಳಿದರೆ, ಇದೇ ಮನಸ್ಸು ನಮ್ಮ ಈ ದೇಹಕ್ಕೆ ಬರುವ ಹೆಚ್ಚಿನ ರೋಗ ರುಜಿನಗಳಿಗೂ ಕಾರಣ. ಹಾಗಾಗಿ ಮನಸ್ಸಿಗೆ ಸ್ನಾನ ಮಾಡಿಸೋದು ಬಹಳ ಮುಖ್ಯ. ದೇಹಕ್ಕಾದರೆ ನೀರು ಸಾಬೂನು ಹಾಕಿ ಸ್ನಾನ ಮಾಡ್ಬೋದು, ಮನಸ್ಸಿಗೆ ಹೇಗೆ ಸ್ನಾನ ಮಾಡಿಸೋದು ಕೃಷ್ಣ ಅಂತ ನೀವು ಕೇಳ್ಬೋದು ನನ್ನ ಹತ್ರ. ಮನಸ್ಸಿಗೆ ಸ್ನಾನ ಮಾಡಿಸ್ಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಕೆಲವು ನಾನು ಲಿಸ್ಟ್ ಮಾಡ್ತೇನೆ. ನಿಮಗೆ ಯಾವುದಾಗ್ತದೆ ಅಥವಾ ಯಾವುದೆಲ್ಲ ಆಗ್ತದೆ ಅದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಪಡಿ. ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ನಾವು ಬೆಳಗ್ಗೆ ಎದ್ದ ನಂತರ ರಾತ್ರಿ ನಿದ್ದೆ ಮಾಡುವವರೆಗೂ ಮನಸ್ಸಿಗೆ ನಾವು ವಿಚಾರಗಳನ್ನು ಹಾಕ್ತಾನೇ ಇರ್ತೇವೆ, ಬೇರೆ ಬೇರೆ ಕಡೆಯಿಂದ. ಫೋನಿನಿಂದ, ನ್ಯೂಸ್ ಪೇಪರು, ಟಿ ವಿ, ಇವರ ಹತ್ರ ಮಾತಾಡೋದು, ಹೋಗ್ತಾ ಬರ್ತಾ ಅಲ್ಲಿ ನೋಡೋದು, ಎಲ್ಲ ನಮ್ಮ ಪಂಚೇಂದ್ರಿಯಗಳಿಂದ ಇನ್ಫಾರ್ಮೇಷನ್ಸ್ ಒಳಗೆ ಹರಿತಾ ಇದೆ. ನಾವು ಎಷ್ಟೊಂದು ಸಲ ಅಂದ್ಕೊಳ್ಳೋದು, ನನಗೆ ಇನ್ನೊಂದು ಹೆಚ್ಚು ವಿಚಾರ ತಿಳ್ಕೊಂಡ್ರೆ ನಾನು ಸಮಾಧಾನ ಆಗ್ಬೋದು ಅಂತ. ಹಾಗೆ ನಾವು ಇನ್ನೂ ವಿಚಾರಗಳನ್ನು ಸಂಗ್ರಹ ಮಾಡೋದು, ಕನ್ಸ್ಯೂಮ್ ಮಾಡೋದು, ಅದರಲ್ಲೇ ಹೆಚ್ಚು ಸಮಯ ಸ್ಪೆಂಡ್ ಮಾಡ್ತೇವೆ. ಕೆಲವೊಮ್ಮೆ ಹಾಗಾಗ್ತದೆ, ಹೊಟ್ಟೆ ಸರಿಯಿಲ್ಲ ಅಂತ ಆಗಿದಾಗ ನಮಗೆ ಅದು ತಿಂದರೆ ಸರಿ ಹೋಗ್ಬೋದು, ಇದು ತಿಂದರೆ ಸರಿ ಹೋಗ್ಬೋದು ಅಂತ ನಮಗೆ ಅನ್ನಿಸ್ತದಲ್ಲ. ಅದೇ ರೀತಿ ಆ ಸಮಯದಲ್ಲಿ ಉಪವಾಸ ಮಾಡಿದರೆ ಒಳ್ಳೆಯದು. ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ, ಮೇ ಬಿ ಅದು ತಿಂದರೆ ಇದು ತಿಂದರೆ ಸರಿ ಹೋಗ್ಬೋದು ಅಂತ ನಮಗೆ ಕಾಣ್ತದೆ. ಅದೇ ರೀತಿ ಮನಸ್ಸಿನ ವಿಚಾರಕ್ಕೆ ಬಂದಾಗಲೂ ಸಹ ನಾನು ಮೇ ಬಿ ಈ ಒಂದು ವಿಡಿಯೋ ನೋಡಿದರೆ ಸರಿ ಹೋಗ್ಬೋದು, ಈ ಒಂದು ಆರ್ಟಿಕಲ್ ಓದಿದರೆ ಸರಿ ಹೋಗ್ಬೋದು, ಅವ್ರ ಹತ್ರ ಮಾತಾಡಿದರೆ ಸರಿ ಹೋಗ್ಬೋದು ಅಂತ ನಮಗೆ ಅನ್ನಿಸ್ತಾ ಇರ್ತದೆ. ನಾವು ಹೆಚ್ಚೆಚ್ಚು ಇನ್ಫಾರ್ಮೇಷನ್ನನ್ನು ಕನ್ಸ್ಯೂಮ್ ಮಾಡ್ತಾ ಹೋಗ್ತೇವೆ. ಸ್ನಾನ ಮಾಡಿಸುವ ಒಂದನೇ ರೀತಿ, ವಾರಕ್ಕೆ ಅಥವಾ ತಿಂಗಳಿಗೆ ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ಆದರೂ ಈ ಇನ್ಫಾರ್ಮೇಷನನ್ನು ಸ್ಟಾಪ್ ಮಾಡೋದು. ನಮ್ಮ ಮನಸ್ಸಿಗೆ ಇನ್ಫಾರ್ಮೇಷನ್ ಬರುವುದನ್ನು ನಮ್ಮ ಕಡೆಯಿಂದ ಆದಷ್ಟು ನಿಲ್ಲಿಸುವುದು. ಯಾವ ರೀತಿ? ಅಟ್ಲೀಸ್ಟ್ ಆ್ಯಕ್ಟಿವ್ ಇನ್ಫಾರ್ಮೇಷನ್ ಗ್ಯಾದರಿಂಗನ್ನು ನಿಲ್ಲಿಸುವುದು. ಪ್ಯಾಸಿವ್ ಆಗಿ ಆಗ್ತದೆ. ನಾನಿಲ್ಲಿ ಹೋಗ್ತಾ ಅಲ್ಲಿ ಒಂದು ಆಟೋ ಬರ್ತಾ ಇದೆ ಅಂತ ಕಾಣ್ತದೆ, ಇಲ್ಲೊಂದು 2 ವೀಲರ್ ಬರ್ತಾ ಇದೆ ಅಂತ ಕಾಣ್ತದೆ. ಅದೆಂತ ಮಾಡಲಿಕ್ಕೆ ಆಗೋದಿಲ್ಲ, ಅದು ನಾವು ನೋಡಬೇಕು, ನಾವು ಜಾಗ್ರತೆಯಲ್ಲಿ ಇರಬೇಕಿದ್ರೆ. ಆದರೆ ಆ್ಯಕ್ಟಿವ್ ಇನ್ಫಾರ್ಮೇಷನ್ ಕನ್ಸ್ಯೂಮಿಂಗ್ ಇದೆಯಲ್ಲ, ಫೋನ್ ನೋಡೋದು, ಟಿ ವಿ ನೋಡೋದು, ನ್ಯೂಸ್ ಪೇಪರ್ ಓದೋದು, ಇದನ್ನು ಕೊನೆಯ ಪಕ್ಷ ಒಂದು ದಿವಸ, ತಿಂಗಳಿಗೆ ಒಂದು ದಿವಸ ಕಂಪ್ಲೀಟ್ ಸ್ಟಾಪ್ ಮಾಡೋದು. ಉಪವಾಸ, ಇನ್ಫಾರ್ಮೇಷನ್ ಉಪವಾಸ ಮಾಡೋದು. ಎರಡನೇದು, ಪ್ರಜ್ಞಾಪೂರ್ವಕವಾಗಿ ಉಸಿರಾಡುವುದು. ನಾವು ಪ್ರತಿ ದಿವಸ ಮಲಗಿದ್ದಾಗಲೂ ಎದ್ದಾಗಲೂ ಒಂದು ವಿಚಾರ ಅಂತೂ ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಜೀವಂತ ಇರುವ ತನಕ. ಅದು ಉಸಿರಾಟ. ಆ ಉಸಿರಾಟ ನಾವು ಉಸಿರಾಟ ಅದರ ಪಾಡಿಗೆ ಆಗ್ತಾ ಇರ್ತದೆ. ನಾವು ಎಷ್ಟೋ ಸಮಯ ಆಗಿದೆ ನಾನು ಉಸಿರಾಡ್ತಾ ಇದ್ದೀನಿ ಅನ್ನುವ ಒಂದು ಪ್ರಜ್ಞೆ ಕೂಡ ನಮಗೆ ಬಾರದೆ ಎಷ್ಟೋ ಸಮಯ ಆಗಿದೆ. ಜಸ್ಟ್ ಲೈಕ್ ಈಗ ಸೂರ್ಯ ಚಂದ್ರ ದಿವಸ ಬರ್ತಾ ಇರ್ತಾರೆ ಆಕಾಶದಲ್ಲಿ, ಆದರೆ ನಾವು ಆಕಾಶವನ್ನೇ ನೋಡಿ ಸುಮಾರು ಸಮಯ ಆಗಿರ್ತದೆ. ಅದೇ ರೀತಿ ಉಸಿರಾಟವು ಹಾಗೆ ಆಗ್ತದೆ. ನಾವು ಅದನ್ನು ಇಗ್ನೋರ್ ಮಾಡ್ತೇವೆ, ಅಥವಾ ನಮಗೆ ಅದರ ಬಗ್ಗೆ ಪ್ರಜ್ಞೆ ಸಹ ಇರುವುದಿಲ್ಲ. ಯಾಕೆಂದರೆ ನಮಗೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಈ ಜಗತ್ತಲ್ಲಿ ಬೇಕಾದಷ್ಟಿದೆ. ರೀಲ್ಸು, ಅದು ಇದು ಎಷ್ಟೊಂದಿದೆ. ಪ್ರಜ್ಞಾಪೂರ್ವಕವಾಗಿ ಉಸಿರಾಡೋದು ಹೇಗದು ನೋಡಿ. ಈ ರೀತಿಯ ಒಂದು ಸಣ್ಣ ಮಾಲೆ ನೀವೇ ಮಾಡ್ಬೋದು.
ಅಥವಾ ಸಿಗ್ತದೆ, ಅಲ್ಲಿ ಇಲ್ಲಿ ಸಿಗ್ತದೆ. ಇದರಲ್ಲಿ ಎಂಥ 108 ಮಣಿ ಇಲ್ಲ, ಒಂದು 15-20 ಮಣಿ ಇರ್ಬೋದು. ಇದರಲ್ಲಿ ಹೀಗೆ ಹಿಡ್ಕೊಂಡು ಈ ರೀತಿ ಒಂದು ಮಾಲೆ ಪ್ರತಿ ದಿವಸ ಕಾನ್ಷಿಯಸ್ ಆಗಿ ಉಸಿರಾಡು. ಆವಾಗ ಮನಸ್ಸಿಗೆ ಸ್ನಾನ ಮಾಡಿದಾಗ ಆಗ್ತದೆ. ಅಥವಾ ಜಪ ಮಾಡ್ಬೋದು, ನಿಮ್ಮ ಇಷ್ಟ ದೇವರ ಜಪ ಮಾಡ್ಬೋದು. ಗ್ಯಾಡ್ಜೆಟ್ಸ್ನಿಂದ ಡಿಸ್ಕನೆಕ್ಟ್ ಆಗಿ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯೋದು. ಗುಡ್ಡ ಬೆಟ್ಟಗಳು ಇರುವಂತಹ ಜಾಗಕ್ಕೆ ಹೋಗೋದು, ನದಿಗಳು ಇರುವಂತಹ ಜಾಗಕ್ಕೆ ಹೋಗೋದು, ಸಮುದ್ರ ಇರುವಂತಹ ಜಾಗಕ್ಕೆ ಹೋಗೋದು. ಸೇಫಾಗಿರಿ. ನಮ್ಮನ್ನು ನಾವು ಆ ವಾತಾವರಣದಲ್ಲಿ ಇರಲಿಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ಅದು ಬಹಳ ಒಳ್ಳೆಯ ಸ್ನಾನ ಮನಸ್ಸಿಗೆ. ನದಿ ನೀರಿನಲ್ಲಿ ಸ್ನಾನ ಮಾಡುವುದು ಅಷ್ಟೇ. ಡಿಪ್ ತಗೊಳ್ಳೋದಿದೆಯಲ್ಲ, ಅದು ಬಹಳ ಒಳ್ಳೆಯದು. ಜಾಗ್ರತೆಯಾಗಿರಿ. ಸುಳಿಗಳೆಲ್ಲ ಇರ್ತದೆ, ಜಾಗ್ರತೆಯಾಗಿರಿ. ಪ್ರಶಾಂತವಾದ ದೇವಸ್ಥಾನಗಳಿಗೆ ಹೋಗೋದು, ಎಸ್ಪೆಷಲಿ ಈ ಹಳೇ ಕಾಲದ ದೇವಸ್ಥಾನಗಳಿಗೆ ಹೋಗೋದು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನೀಗ ಹೇಳಿದ್ನಲ್ಲ ಅದನ್ನು ಅಲ್ಲೇ ಮಾಡೋದು. ಉಸಿರಾಟ ಇರ್ಬೋದು, ಮಂತ್ರ ಜಪ ಇರ್ಬೋದು, ಹೀಗೆಂತಾರು ಮಾಡ್ಬೋದು. ಹೀಗೆ ನಾವು ರೆಗ್ಯುಲರ್ ಆಗಿ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಸ್ವಲ್ಪ ಈ ಯೋಚನೆಗಳಿಂದ ಮುಕ್ತಿ ಸಿಕ್ಕಿ ಅದಕ್ಕೆ ಸ್ವಲ್ಪ ರಿಕವರ್ ಆಗಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ರಿಕವರ್ ಆದಮೇಲೆ ಪುನಃ ನೀವು ಜೀವನದ ಜಂಜಾಟಕ್ಕೆ ಪುನಃ ಹಾಕ್ಬೋದು. ಅದನ್ನು ಮತ್ತೆ ಹಾಕಲೇಬೇಕಾಗ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಆಯಿತಾ? ನೋಡಿ, ಇದರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿ. ಮತ್ತು ದಯವಿಟ್ಟು ಕೋಪಿಸ್ಕೊಳ್ಬೇಡಿ, ನಾನು ಸ್ನಾನ ಮಾಡಿ ಎಷ್ಟು ಸಮಯ ಆಯಿತು ಅಂತ ಕೇಳಿದ್ದಕ್ಕೆ. ನಾನು ನಿಮ್ಮ ಅಟೆನ್ಷನ್ ಈ ವಿಷಯಕ್ಕೆ ಬರಲಿ ಅಂತ ಆ ರೀತಿ ಹೇಳಿದ್ದು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣ ಅರ್ಪಣಮಸ್ತು.